ಶ್ರೀಮಾತ್ರೇ ನಮಃ. ನಿತ್ಯಭಕ್ತಿ ಕಾರ್ಯಕ್ರಮಕ್ಕೆ ಸುಸ್ವಾಗತವನ್ನು ಕೋರುತ್ತಾ, ಯಾವುದೇ ಶುಭ ಕಾರ್ಯಗಳಾಗಲಿ ಅಥವಾ ಯಾವುದೇ ಪಿತೃ ಕಾರ್ಯಗಳು ಮಾಡ್ತಕ್ಕಂಥ ಸಂದರ್ಭದಲ್ಲಿ ನಾವೇನಾಗುತ್ತೆ ಆತುರಾತುರವಾಗಿ ಗಾಬರಿಯಿಂದ ಹಾಗೆಯೇ ಪೂಜೆ ಅಂದರೆ ಯಾವುದೇ ಹಣೆಯಲ್ಲಿ ಕುಂಕುಮ ವಿಭೂತಿ ಇಲ್ಲದೆ ಯಾವ ಕಾರ್ಯಗಳನ್ನು ಮಾಡಬಾರ್ದು. ದೇವತಾ ಕಾರ್ಯಗಳಾಗ್ಬೋದು, ಪಿತೃ ಕಾರ್ಯಗಳಾಗ್ಬೋದು. ಕೆಲವು ವರ್ಗಗಳಲ್ಲಿ, ಕೆಲವು ಮನೆಗಳಲ್ಲಿ, ಕೆಲವು ಪದ್ಧತಿಗಳಂತೆ ಕೆಲವರು ಉಪಯೋಗಿಸದೆ ಕೂಡ ಮಾಡ್ಕೊಳ್ತಾರೆ. ಅಂದರೆ ಅದು ಅವರ ಪದ್ಧತಿ, ಆ ಕುಟುಂಬಕ್ಕೆ ಮಾತ್ರ ಸೀಮಿತವಾಗಿರ್ತಕ್ಕಂಥ ಪದ್ಧತಿ ಇರಬಹುದು. ಆದರೆ ಇವತ್ತಿನ ದಿವಸ ನಮಗೆ ಬ್ರಹ್ಮವೈವರ್ತ ಪುರಾಣದಲ್ಲಿ ಏನು ಹೇಳಿದೆ ಅಂದರೆ, ನಮಗೆ ಯಾವುದೇ ಕಾರ್ಯ ಮಾಡಬೇಕಾದ್ರೆ ದೈವ ಕಾರ್ಯ ಪಿತೃ ಕಾರ್ಯಗಳ ಒಂದು ಮಾಡ್ತಕ್ಕಂಥ ಸಂದರ್ಭದಲ್ಲಿ ಪುರುಷರಾಗಲಿ ಸ್ತ್ರೀಯರಾಗಲಿ ಕುಂಕುಮವಾಗಲಿ ವಿಭೂತಿಯಾಗಲಿ ಗಂಧವಾಗಲಿ ಇಟ್ಕೊಂಡು ಮಾಡಬೇಕು ಅಂತ ಕೂಡ ಶಾಸ್ತ್ರಗಳು ಹೇಳ್ತಾ ಇದೆ. ಅದು ಇಟ್ಕೊಳ್ಳದೆ ಮಾಡಿದ್ರೆ ಅದು ಫಲ ಕೂಡ ನಮಗೆ ಸಿಗೋದಿಲ್ಲ. ಹಾಗಾಗಿನೇ ಒಂದು ವಿಶೇಷವಾದ ಶ್ಲೋಕ ಹೇಳುತ್ತೆ, ಸ್ನಾನ ದಾನ ತಪೋಯಜ್ಞಂ ದೇವಪಿತೃ ಸಕರ್ಮಣಃ ತತ್ಸರ್ವಂ ನಿಲ್ಪಯಂ ಯಾಂತಿ ಲಲಾಟೇ ತಿಲಕಂ ವಿನಾ ಅಂತ ಬ್ರಹ್ಮವೈವರ್ತ ಪುರಾಣದಲ್ಲಿ ಹೇಳುತ್ತೆ. ಏನು ಹೇಳುತ್ತೆ? ದೇವರ ಪೂಜೆ, ಪಿತೃಪೂಜೆ, ದಾನ ಧರ್ಮ. ನಾವು ದಾನ ಮಾಡಬೇಕಾದ್ರೆ ಅಷ್ಟೇ, ಏನೂ ಇಲ್ಲದೆ ನಾವು ದಾನ ಮಾಡಬಾರ್ದು. ದಾನ ಮಾಡೋವಾಗಲೂ ಕೂಡ ನಮ್ಮ ಹಣೆಯಲ್ಲಿ ಕುಂಕುಮ ಇರಬೇಕು, ನಮ್ಮ ಹಣೆಯಲ್ಲಿ ವಿಭೂತಿ ಇರಬೇಕು, ನಮ್ಮ ಹಣೆಯಲ್ಲಿ ಗಂಧ ಇರಬೇಕು. ಇದನ್ನ ಇಟ್ಕೊಂಡೇ ನಾವು ದಾನ ಮಾಡಬೇಕು. ಸ್ನಾನ ಇಲ್ಲದೆ ಯಾವುದೇ ದಾನ ಕೂಡ ಮಾಡಬಾರ್ದು ಅಂತ ಹೇಳುತ್ತೆ. ಹಾಗೆಯೇ ದೇವರ ಪೂಜೆ, ಪಿತೃಪೂಜೆ, ದಾನ ಧರ್ಮವಿರಲಿ. ಹಣೆಯ ಮೇಲೆ ಕುಂಕುಮ ವಿಭೂತಿ ಇಲ್ಲದೆ ಯಾವುದೇ ಕಾರ್ಯ ಮಾಡಿದರೆ ನಿಷ್ಫಲ ಕೂಡ ಆಗತ್ತೆ. ಹಾಗೆಯೇ ಮೂಗಿನ ಮೇಲ್ಭಾಗದಲ್ಲಿ ಭ್ರಕುಟಿಯ ಮಧ್ಯದಲ್ಲಿ ಸುಷುಮ್ನಾ ನಾಡಿ ಇರುತ್ತದೆ. ನಮಗೆಲ್ಲ ಗೊತ್ತು, ಇಲ್ಲಿ ಸರಿಯಾಗಿ ಆ ಸುಷುಮ್ನಾ ನಾಡಿ ಇರುತ್ತೆ. ಆ ನಾಡಿ ಇಡಾಪಿಂಗಳಗಳ ಮಧ್ಯೆ ಇರುತ್ತೆ. ಇಡಾಪಿಂಗಳಿಗಳ ಆ ಒಂದು ಸಮಾಗಮ ಆಗ್ತಕ್ಕಂಥ ಜಾಗನ ನಾವು ಸುಷುಮ್ನ ನಾಡಿ, ಇಡಾಪಿಂಗಳ ನಾಡಿಗಳ ಒಂದು ಸಮಾಗಮ, ಆ ಮಧ್ಯಭಾಗವನ್ನು ಸುಷುಮ್ನ ನಾಡಿ ಅಂತೀವಿ. ಈ ಭಾಗದಲ್ಲಿ ಕುಂಕುಮ ವಿಭೂತಿಯನ್ನು ಧರಿಸಿದಾಗ ಸಪ್ತ ಚಕ್ರಗಳು ಕೂಡ ಜಾಗೃತಿಯಾಗತ್ತೆ. ಇದರಿಂದ ಏನಾಗುತ್ತೆ? ಜನವಶ, ಧನವಶ. ಎಷ್ಟೋ ಜನ ನೋಡಿ ವಿಭೂತಿ ಕುಂಕುಮ ಇಟ್ಕೊಂಡಿರೋರ ಮೇಲೆ ತಕ್ಷಣ ಕೋಪ ಮಾಡ್ಕೊಳ್ಳೋಕೆ ಸ್ವಲ್ಪ ನಾವು ಹಿಂದೇಟಾಗ್ತೀವಿ. ನೋಡೋಣ, ಒಂದ್ಸರಿ ಕೇಳಿ ನೋಡೋಣ. ಆದರೆ ಈ ಕ್ರೂರಿಗಳು ತಾಮಸ ಗುಣಸ್ಥರಿಗೆ ಬೇಗ ಕೋಪ ಬರ್ಬೋದು. ಆದರೆ ಸಾಮಾನ್ಯವಾಗಿ ಹೈಂದವ ಸಮಾಜದಲ್ಲಿ ಈ ಕುಂಕುಮ ವಿಭೂತಿ ಇಟ್ಕೊಂಡಿರೋರಿಗೆ ಗೌರವ ಆಟೋಮೆಟಿಕ್ಕಾಗಿ ಸಿಗುತ್ತೆ. ಆ ರೀತಿಯಾಗಿ ಜನವಶ ಧನವಶ ಕೂಡ ಆಗುತ್ತೆ. ಹಾಗಾಗಿ ನಾವು ಕುಂಕುಮ ವಿಭೂತಿ ಇಟ್ಕೊಳ್ಳದೆ ಯಾವುದೇ ದೇವ ಕಾರ್ಯ ಪಿತೃ ಕಾರ್ಯಗಳನ್ನು ಮಾಡಬಾರ್ದು ಅಂತ ಹೇಳ್ತಾ, ಎಲ್ಲವೂ ನಂಬಿಕೆಯ ಆಧಾರದಲ್ಲಿ ಅಂತ ಹೇಳ್ತಾ, ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.